ತುಂಬಾ ಹೆವಿಯಾಗಿ ಶುಗರ್ ರೈಸ್ ಆಯ್ತು ಅಂತಂದ್ರೆ ಯಾವ ಪಾರ್ಟ್ಗೆ ಅಂದ್ರೆ ದೇಹದ ಯಾವ ಪಾರ್ಟ್ಗೆ ತೊಂದರೆ ಕೊಡುತ್ತೆ ಅಂತ? ಏನು ಮೈದಾ ಹ್ಮ್ 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 ಹ್ಮ್. ಅದು ಮೇಲ್ಗಡೆ ಇರೋ ಸಿಪ್ಪೆ ಇದನ್ನೆಲ್ಲ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಒಳಗಡೆ ಇರೋ purify ಆಗಿರ್ತದೆ. ವೈಟ್ ಇದು ಮಾತ್ರ ಮಾಡ್ತಾರೆ. ಅದರಲ್ಲಿ ಅದು ರಿಫೈನ್ ಕಾರ್ಬೋಹೈಡ್ರೇಟ್ ಅಂತ ರಿಫೈನ್ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ಬಳಸಬಾರ್ದು. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಡಯಾಬಿಟಿಸ್ ಬರ್ತಿರೋಂಥ ವರದಿಗಳು ನಾವು ನೋಡ್ತಾ ಇದೀವಿ. So, ಈ ಡಯಾಬಿಟಿಸ್ ಯಾಕೆ ಇಷ್ಟು ಮಟ್ಟಿಗೆ ರೈಸ್ ಆಯ್ತು ಅಂತ? ಸಣ್ಣಕ್ಕೆ ಇದ್ರೂ ಕೂಡ ಅವು ಹೊಟ್ಟೆ ಇದೆ ಅಂತಂದ್ರೆ ಆತ ಒಬ್ಬ ಪ್ರೀ ಡಯಾಬಿಟಿಕ್ ಪೇಷಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಅನ್ನ ತಿನ್ನೋದ್ರಿಂದ ಬರ್ತದೆ ಮತ್ತೆ ಸಕ್ಕರೆ ಜಾಸ್ತಿ ಸೇವನೆ ಮಾಡೋದ್ರಿಂದ ಬರ್ತದೆ ಅನ್ನೋ ಒಂದು ಮಿತ್ ಇದೆ. ಸೊ ಇದೆಷ್ಟು ಸರಿ ಸರ್? ಈ ಒಂದು ರಿಸರ್ಚ್ಗೆ ನೊಬೆಲ್ ಪ್ರಶಸ್ತಿನೂ ಸಿಕ್ತು 2016ರಲ್ಲಿ. ಸೊ ಈ ಶುಗರು ಮತ್ತೆ ಬಿ ಪಿ ಎರಡು ಏನು ಅವಳಿ ಜವಳಿ ತರ ಇರ್ತದೆ. ಡಯಾಬಿಟಿಸ್ ಅನ್ನ ಸಾಧ್ಯವಾದಷ್ಟು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲೇ ನಾವು ಅದನ್ನ ಡೀಲ್ ಮಾಡಿದ್ರೆ ನಮಗೆ ಡಯಾಬಿಟಿಸೇ ಬರೋದಿಲ್ಲ. ಈಗ ಅದೇ ರೀತಿ ಈಗ ಫ್ಲೋರೈಡು ಮತ್ತೆ ಹೆವಿ ಮೆಟಲ್ಸ್ ಬಿಟ್ಟು ಇನ್ನು ಗ್ರಾಮಾಂತರ ಪ್ರದೇಶವನ್ನು ಸೇರಿಸಿದಂತೆ ಮತ್ತೆ ನಗರ ಪ್ರದೇಶನ ಸೇರಿಸಿದಂತೆ ಹೆಚ್ಚು ಕಾಡ್ತಿರುವಂಥದ್ದು ಡಯಾಬಿಟಿಸ್. ಹೌದು. ಹೆಚ್ಚಾಗಿ ಮುಂಚೆ ಎಲ್ಲ ಏನಾಗ್ತಿತ್ತು, ಬರೀ ನಗರವಾಸಿಗಳಲ್ಲಿ ಅಥವಾ ಶ್ರೀಮಂತ ವರ್ಗಗಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇತ್ತು ಈ ಕಾಯಿಲೆ. ಹಳ್ಳಿ ಕಡೆ ಬರ್ತಾನೆ ಇರಲಿಲ್ಲ ಅನ್ನೋ ಥರ ಜನ ಟ್ರೀಟ್ ಮಾಡ್ತಾ ಇದ್ರು. ಸೊ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಡಯಾಬಿಟಿಸ್ ಬರ್ತಿರುವಂಥ ವರದಿಗಳು ನಾವು ನೋಡ್ತಾ ಇದೀವಿ. ಸೊ ಈ ಡಯಾಬಿಟಿಸ್ ಯಾಕೆ ಇಷ್ಟು ಮಟ್ಟಿಗೆ ರೈಸ್ ಆಯ್ತು ಅಂತ ಸರ್ ತಾವು ಹೇಳೋದಾದ್ರೆ? ಇವತ್ತಿನ ಈ ನಮ್ಮ ಜನಗಳಲ್ಲಿ ಕಾಣ್ತಾ ಇರುವಂತಹ ಈ ಡಯಾಬಿಟಿಸು ಒಂದು ರೀತಿ ಸ್ವಯಂಕೃತ ಅಪರಾಧ ಅಂತಂದೇ ಹೇಳ್ಬೋದು. ಓಕೆ. ಯಾಕೆ ಅಂದರೆ ನಮ್ಮ ಜೀವನ ಶೈಲಿಯನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸೊ ಮುಂಚೆ ಎಷ್ಟು ಜನರಿಗೆ ಒಂದು 25ರಿಂದ 40 ವರ್ಷದ ಯುವಕರಲ್ಲಿ ಹೊಟ್ಟೆ ನೋಡ್ತಿದ್ವಿ, ತುಂಬ ಕಡಿಮೆ. ಆದರೆ ಇವತ್ತಿನ ದಿವಸ 25-30 ವರ್ಷದ ಹುಡುಗರಲ್ಲೇನೇ ಹೊಟ್ಟೆ ಇರುತ್ತೆ. ಸೊ ನೀವು ಅವ್ರಿಗೆ ಯಾವುದೇ ಬ್ಲಡ್ ಟೆಸ್ಟ್ ಮಾಡೋದೇ ಬೇಕಿಲ್ಲ. ಸೊ ಒಬ್ಬ ಮನುಷ್ಯ ಒಬ್ಬ ಸಣ್ಣಕ್ಕೆ ಇದ್ರೂ ಕೂಡ ಅವು ಹೊಟ್ಟೆ ಇದೆ ಅಂತಂದರೆ ಆತ ಒಬ್ಬ ಪ್ರೀ ಡಯಾಬಿಟಿಕ್ ಪೇಷಂಟ್ ಅಂತಲೇ ನಾವು ಕನ್ಸಿಡರ್ ಮಾಡಬಹುದು. ಯಾಕೆ ಅಂದರೆ ಅದು ವಿಸರಲ್ ಫ್ಯಾಟ್, ಅದು ನಮ್ಮ ಹೊಟ್ಟೆ ಸುತ್ತಲೂ ಇರುವಂತಹ ಫ್ಯಾಟ್. ಅದು ಆ ವಿಸರಲ್ ಫ್ಯಾಟ್ ಏನು ಮಾಡುತ್ತೆ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ಇನ್ಸುಲಿನ್ಗೆ ಸೆನ್ಸಿಟಿವಿಟಿಯನ್ನು ಕಡಿಮೆ ಮಾಡುತ್ತೆ. ಸೊ ಇನ್ಸುಲಿನ್ ಇನ್ನಷ್ಟು ಉತ್ಪತ್ತಿ ಮಾಡಬೇಕು, ಅದೆಲ್ಲ ನಾವು ತಿಂದ ಆಹಾರದಲ್ಲಿರೋ ಗ್ಲೂಕೋಸನ್ನು ಕಂಟ್ರೋಲು ಮಾಡಬೇಕು ಅಂತಂದರೆ ಅದೇನಾಗುತ್ತೆ, ಇನ್ನಷ್ಟು ಇನ್ಸುಲಿನ್ ಉತ್ಪತ್ತಿ ನಾವು ಊಟ ಮಾಡ್ತಾ ಇರ್ತೀವಿ, ಗ್ಲೂಕೋಸು ನಮ್ಮ ಮೈಗೆ ಸೇರ್ಕೊಳ್ತಾ ಇರುತ್ತೆ, ಬಟ್ ಅದನ್ನು ಕಂಟ್ರೋಲ್ನಲ್ಲೇ ಇರುತ್ತೆ. ಯಾಕೆ ಅಂದರೆ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಆದಷ್ಟು ನಮ್ಮ ಅಬ್ಡಾಮನ್ ಸುತ್ತಮುತ್ತ ಇರೋ ಫ್ಯಾಟು ಡೆಪಾಸಿಟ್ ಆಗ್ತಾನೇ ಇರುತ್ತೆ. ಈ ಒಂದು ಸೈಕಲ್ನ ಬ್ರೇಕ್ ಮಾಡಬೇಕು. ಹೇಗೆ? ಆಟೋಫೇಜಿ ಅಂದರೆ ಉಪವಾಸಗಳು ಈ ಥರ ಇಲ್ಲ, ಅಥವಾ ನಾವು ತಿನ್ನೋ ಆಹಾರದ ಕ್ಯಾಲರೀಸ್ನೇ, ಟೋಟಲ್ ಕ್ಯಾಲರಿಯನ್ನೇ ಕಡಿಮೆ ಮಾಡಬೇಕು. ಆಹಾರ ನಮಗೆ ಎಷ್ಟು ಅವಶ್ಯಕತೆ ಇದೆ ಆಹಾರ ಅದಕ್ಕಿಂತ ಜಾಸ್ತಿ ಆಗಬಾರ್ದು. ಎರಡನೇದು, ನಾವು ಪ್ರೋಟೀನ್ ಅಂಶವನ್ನು ತುಂಬ ಕಡಿಮೆ ತಿಂತಾ ಇದ್ದೀವಿ. ಸೊ ಹಾಗಾಗಿ ಪ್ರೋಟೀನ್ ಏನು ಮಾಡುತ್ತೆ ಅಂದರೆ ನಮ್ಮ ಹಸಿವನ್ನು ನಿಯಂತ್ರಣ ಮಾಡುತ್ತೆ, ನಮ್ಮ ಮಾಂಸಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಸೊ ನಮ್ಮ ಮಾಂಸ ಇದೆಯಲ್ಲ, ಆ ಮಸಲ್ಸು, ನಾವು ಊಟ ಮಾಡಿದಾದ್ಮೇಲೆ ನಮ್ಮ ಬಾಡಿಗೆ ಸೇರ್ಕೊಳ್ಳುತ್ತಲ್ಲ ಶುಗರು, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್, ಅದನ್ನು ನಿಯಂತ್ರಣ ಮಾಡುವಂಥ ಮುಖ್ಯವಾದ ಆರ್ಗನ್ ಅಂದರೆ ನಮ್ಮ ಮಾಂಸ. ಆ ಮಾಂಸನೇ ಆರೋಗ್ಯವಾಗಿಲ್ಲ ಅಂತಂದರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಜಾಸ್ತಿ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಮಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ, ಅದು ಲಿವರ್ ಆರೋಗ್ಯ ಚೆನ್ನಾಗಿದ್ರೆ ಫಾಸ್ಟಿಂಗ್ ಬ್ಲಡ್ ಶುಗರು ನಾರ್ಮಲ್ ಆಗಿರುತ್ತೆ. ಸೊ ಇವೆರಡೂ ಆರೋಗ್ಯಗಳ ಹಾಳು ಮಾಡ್ಕೊಳ್ಳುವಂತಹ ಅಭ್ಯಾಸಗಳನ್ನು ನಾವು ಬಿಡಬೇಕು. ಸೊ ಆ ರೀತಿಯಲ್ಲಿ ನಮ್ಮ ಆರೋಗ್ಯನ ಕಾಪಾಡ್ಕೊಂಡು ಹೋದರೆ ಈ ಸಕ್ಕರೆ ಕಾಯಿಲೆಯನ್ನು ಈ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲೇ ನಾವು ಪ್ರಿವೆಂಟ್ ಮಾಡೋದು ತುಂಬ ಮುಖ್ಯ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಡೌಟ್ ಬರೋದು ಈ ಡಯಾಬಿಟಿಸ್ ವಿಚಾರದಲ್ಲಿ, ಅಂದರೆ ಈ ಡಯಾಬಿಟಿಸ್ಗೆ ಜೆನೆಟಿಕ್ ಲಿಂಕ್ಸ್ ಏನಾದರೂ ಇರುತ್ತಾ ಅಂತ? ಜೆನೆಟಿಕ್ ಲಿಂಕ್ಸು ಸ್ವಲ್ಪ ಮಟ್ಟಿಗೆ ಇದೆ. ನಮ್ಮೆಲ್ರಿಗೂ ದೇವರು ಒಳ್ಳೆ ಜೆನೆಟಿಕ್ಸೇ ಕೊಟ್ಟಿದ್ದಾನೆ, ಬಟ್ ಅದನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ವಿ. ಸೊ ನಾವು ನಮ್ಮ ಜೀವನ ಶೈಲಿ ಕೆಲವು ಜೆನೆಟಿಕ್ಸನ್ನು ನಿರ್ಧಾರ ಮಾಡುತ್ತೆ, ಎಪಿಜೆನೆಟಿಕ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ ಎಂಟಾರ್ ಅಂತ ಒಂದು ಪಾತ್ರೆ ಇದೆ. ಆ ಎಪಿಜೆನೆಟಿಕ್ಸ್ ಏನು ಅಂತಂದರೆ ಅದು ಸ್ವಿಚ್ಚು. ಆ ಸ್ವಿಚ್ಚನ್ನು ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ನಮ್ಮ ಜೀವನ ಶೈಲಿ ನಾವು ಹೇಗೆ ನಡೆಸ್ತಾ ಇದ್ದೀವಿ ಅನ್ನುವ ಆಧಾರದ ಮೇಲೆ. ಒಂದು ಉದಾಹರಣೆ ಮುಖಾಂತರ ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಒಂದು ವೇಳೆ ಒಬ್ಬ ಹುಡುಗ ಜಿಮ್ ವರ್ಕೌಟ್ ಮಾಡಿ ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಎಂಟಾರ್ ಪಾತ್ವೆನ ಸ್ವಿಚ್ ಆನ್ ಮಾಡ್ಕೋಬೇಕು. ಆ ಎಂಟಾರ್ ಪಾತ್ವೆ ಸ್ವಿಚ್ ಆನ್ ಆದರೆ ಮಸಲ್ ಬಿಲ್ಡಿಂಗ್ ಆಗುತ್ತೆ, ಹೈಪೋಟ್ರೋಫಿ ಆಗುತ್ತೆ. ಸೊ ಅವೆಲ್ಲ ಆಗುತ್ತೆ. ಒಂದು ವೇಳೆ ಅದೇ ವ್ಯಕ್ತಿ ತಾನು
ಸೆಡೆಂಟ್ರಿ ಆಗಿದ್ದರೆ, ಯಾವುದೇ ಹೆಚ್ಚಿನ ಕೆಲಸ ಮಾಡದೆ ಅಥವಾ ಕಡಿಮೆ ಎಕ್ಸಸೈಸ್ ಮಾಡ್ಕೊಂಡಿರೋದಾದರೆ ಆ ಟೈಮಲ್ಲಿ ಆ ಎಂಟಾರ್ ಅನ್ನೋ ಸ್ವಿಚ್ಚನ್ನು ಆಫ್ ಮಾಡ್ಕೋಬೇಕಾಗುತ್ತೆ. ಓಕೆ. ಅದು ಹೇಗಾಗುತ್ತೆ, ಎಂಟಾರ್ ಸ್ವಿಚ್ ಹೇಗೆ ಆಫ್ ಆಗುತ್ತೆ, ಅದು ಆಫ್ ಆಗೋದ್ರಿಂದ ಏನು ಪ್ರಯೋಜನ ಅಂತಂದರೆ, ಸೊ ನಮ್ಮಲ್ಲಿ ಅನಾವಶ್ಯಕವಾದ ಈ ಒಂದು ಏನೇನು ನಾವು ತಿಂದ ಆಹಾರನೆಲ್ಲ ಅದು ಕ್ಲೀನ್ ಮಾಡ್ತಾ ಇರುತ್ತೆ. ಅಂದರೆ ನಾವು ತಿಂದ ಆಹಾರ ನಮ್ಮ ಸೆಲ್ ಒಳಗಡೆ ಹೋಗಿ ಕೆಲವೊಮ್ಮೆ ಅದು ಅತಿಯಾಗಿದಾಗ ಕೆಲವು ಮಿಸ್ಫೋಲ್ಡೆಡ್ ಪ್ರೋಟೀನು, ಇನ್ನು ಕೆಲವೊಂದು ಅಲ್ಲಿರುವಂತಹ ಆ ಜೀವಕೋಶದ ಒಳಗೆ ಇರಬೇಕಾದಂತಹ ಕೆಲವು ಸಮಸ್ಯೆಗಳನ್ನು ಈ ಎಂಟಾರ್ ಸ್ವಿಚ್ ಆಫ್ ಮಾಡಿದಾಗ ಅದು ಸರಿಪಡಿಸುತ್ತೆ. ಸೊ ಇದು ಹಲವು ರೀತಿಗಳಲ್ಲಿ ನಾವು ಇದನ್ನು ಸರಿಪಡಿಸ್ಕೋಬೋದು. ಈಗ ಔಷಧಿಗಳು ಬಂದಿದ್ದಾವೆ, ಬಟ್ ಮುಖ್ಯವಾಗಿ ಈ ಒಂದು ರಿಸರ್ಚ್ಗೆ ನೊಬೆಲ್ ಪ್ರಶಸ್ತಿನೂ ಸಿಕ್ತು 2016ರಲ್ಲಿ. ಅದು ಏನಂದರೆ ಆಟೋಫೇಜಿ ಅಂತ, ಉಪವಾಸ ಮಾಡೋದ್ರಿಂದ ಆಟೋಫೇಜಿ ಅಂತ ಒಂದು ಪ್ರಕ್ರಿಯೆ ಈ ಎಂಟಾರ್ ಪಾತ್ವೇನ ಸ್ವಿಚ್ ಆಫ್ ಮಾಡುತ್ತೆ. ಉಪವಾಸ ವಿಚಾರದಾಗ ಬರೋದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ಉಪವಾಸ ಮಾಡಿದ್ರೆ ಒಳ್ಳೇದು ಅಂತ? ಅದು ಅವರ ಅಗತ್ಯಕ್ಕೆ ತಕ್ಕಂತೆ ಮಾಡಬಹುದು, ಮತ್ತು ಪೀರಿಯಾಡಿಕ್ ಆಗಿ ಮಾಡ್ತಾ ಇದ್ರೆ ಆಗಾಗ ಮಾಡ್ತಾ ಇರೋದ್ರಿಂದ ಅದರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ತುಂಬ ಜನ ಉಪವಾಸ ಅಂತ ಅಂದರೆ ಅವರು ದೃಷ್ಟಿನಲ್ಲಿ ಕಾಫಿ ಟೀ ಕುಡಿಬೋದು, ಹಣ್ಣು ಹಂಪಲು ತಿನ್ಬೋದು ಅನ್ನೋ ಥರ ಇಟ್ಕೊಂಡಿರ್ತಾರೆ. ಉಪವಾಸ ಅಂದರೆ ಇದು ಯಾವುದೂ ತಗೋಬಾರ್ದು, ಯಾವುದೇ ಕ್ಯಾಲರಿ ನಮ್ಮ ಬಾಡಿಗೆ ಸೇರಿಸಬಾರ್ದು ಆ ಸಮಯದಲ್ಲಿ, ಉಪವಾಸ ಮಾಡೋ ಸಮಯದಲ್ಲಿ. ಅಂದರೆ ನೀರು ಬಿಟ್ಟರೆ ಬೇರೆ ಏನು ತಗೋಬಾರ್ದು. ಮ್ಯಾಕ್ಸಿಮಮ್ ನೀವು ಬ್ಲ್ಯಾಕ್ ಕಾಫಿ ತೊಗೋಬೋದು ಅಥವಾ ಗ್ರೀನ್ ಟೀ ಈ ಥರ ತಗೋಬೋದು. ಅದು ಬಿಟ್ಟರೆ ಬೇರೆ ಏನು ತಗೋಬಾರ್ದು. ಸೊ ಒಂದು ಮಿನಿಮಮ್ 16 hours ಫಾಸ್ಟಿಂಗ್ ಇಟ್ಕೊಂಡು ಮಿಕ್ಕಿದ್ದ 8 hours ಈಟಿಂಗ್ ವಿಂಡೋ ಪೀರಿಯಡ್ ಇಟ್ಕೊಂಡು ಮಾಡಬಹುದು ಉಪವಾಸ ಮಾಡೋದಾದ್ರೆ. ಇದಕ್ಕೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದು ಹೇಳ್ತೀವಿ. ಸೊ ಅದನ್ನು ಒಂದು ತಿಂಗಳುಗಟ್ಟಲೆ ಮಾಡ್ಬೋದು, ತಿಂಗಳುಗಟ್ಟಲೆನೂ ಮಾಡ್ಬೋದು. ಅದು ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಉಪವಾಸಗಳನ್ನು ಮಾಡ್ಬೋದು. ಓಕೆ. ಇನ್ನು ಅಗೇನ್ ಡಯಾಬಿಟಿಸ್ ವಿಚಾರಕ್ಕೆ ನಾವು ಬರೋದಾದ್ರೆ, ಮುಖ್ಯವಾಗಿ ಈ ಡಯಾಬಿಟಿಕ್ಸ್ ಇದರಲ್ಲಿ ಲೋ ಶುಗರ್ ಅಂದ್ರೆ ಏನು ಸರ್? ಅದು ಮುಖ್ಯವಾಗಿ ತುಂಬಾ ಜನಕ್ಕೆ ಅದು ಕಾಡ್ತಾ ಇರುತ್ತೆ. ಶುಗರ್ ಜಾಸ್ತಿ ಇರೋದು ನಾವು ಕೇಳ್ತಾ ಇರ್ತೀವಿ ಎಲ್ಲರೂ, ಬಟ್ ಲೋ ಶುಗರ್ ಅಂತ ಬಂದಾಗ ಏನು ಇಂಪ್ಯಾಕ್ಟ್, ಅದರಿಂದ ಏನು ಸಮಸ್ಯೆಗಳು ಬರ್ತದೆ ಅಂತ? ಆರೋಗ್ಯವಂತರಲ್ಲಿ ಲೋ ಶುಗರ್ ಅನ್ನೋ ಪದನೇ ಇಲ್ಲ, ಅನ್ನೋದು ಟರ್ಮೇ ಇಲ್ಲ ನಮ್ಮಲ್ಲಿ. ಅದು ಸಾಮಾನ್ಯ ಥರ ಇರೋದಾದ್ರೆ ಏನಾದ್ರು ಇನ್ಸುಲಿನ್ ಸಂಬಂಧಪಟ್ಟ ಟ್ಯೂಮರಿಂದ ಆಗುತ್ತೆ ಹೊರತು ಆರೋಗ್ಯವಂತರಲ್ಲಿ ಲೋ ಶುಗರ್ ಅನ್ನೋ ಒಂದು ಇದೇ ಇಲ್ಲ, ಟರ್ಮೇ ಇಲ್ಲ. ಬಟ್ ಈ ಸಕ್ಕರೆ ಕಾಯಿಲೆ ಇರೋರಲ್ಲಿ ಈ ಸಕ್ಕರೆ ಮಾತ್ರೆಗಳೆಲ್ಲ ತಗೊಳ್ತಾ ಇರ್ತಾರೆ. ಸೊ ಅಂಥ ಸಂದರ್ಭಗಳಲ್ಲಿ ಅವರು ಮಾತ್ರೆ ತಗೊಂಡಿರ್ತಾರೆ, ಊಟ ಮಾಡಿರೋದಿಲ್ಲ. ಅವಾಗ ಏನಾಗುತ್ತೆ, ಬ್ಲಡ್ ಶುಗರ್ ತುಂಬ ಕಡಿಮೆ ಆಗುತ್ತೆ. ಆ ಥರ ಆಗಬಾರ್ದು, ಅದು ತುಂಬ ಡೇಂಜರು. ಅದು ಬ್ರೈನ್ಗೆ ಎಫೆಕ್ಟ್ ಮಾಡುತ್ತೆ. ಸೊ ಅದು ಪದೇ ಆಗ್ತಾ ಇದ್ರೆ ಅಂತೂ ತುಂಬಾನೇ ಡೇಂಜರ್, ಅದು ಆಗಬಾರ್ದು. ಅದೇ ಲೋ ಶುಗರ್ ವಿಚಾರದಲ್ಲಿ ತುಂಬಾ ಜನ ಉಪ್ಪು ಮತ್ತು ಸಕ್ಕರೆ ಎಲ್ಲ ಇಟ್ಕೊಂಡು ಹೋಗ್ಬೇಕು, ಚಾಕ್ಲೇಟ್ ಇಟ್ಕೊಂಡು ಹೋಗ್ಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಅದು ಯಾವ ಕಾರಣಕ್ಕೆ ಅಂತ ಸರ್? ಇದೇ ಕಾರಣಕ್ಕೆ. ಸೊ ಅವ್ರಿಗೆ ಶುಗರ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ದಾಗ ತಕ್ಷಣ ಅದನ್ನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಇಟ್ಲೂ ಸ್ವಲ್ಪ ಸಕ್ಕರೆನೇ ಬಾಯಲ್ಲಿ ಹಾಕೊಂಡ್ಬಿಟ್ರೆ ಒಳ್ಳೇದು. ಯಾಕೆಂದರೆ ಚಾಕ್ಲೇಟಲ್ಲಿ ಬೇರೆ ಫ್ಯಾಟು ಇದೆಲ್ಲ ಇರುತ್ತೆ, ಅದು ಡಿಸಾಲ್ವ್ ಆಗಿ ನಮ್ಮ ದೇಹಕ್ಕೆ ಸೇರ್ಕೊಳ್ಳೋದಕ್ಕೆ ಟೈಮ್ ಹಿಡಿಯುತ್ತೆ. ಇಂಥ ಎಮರ್ಜೆನ್ಸಿ ಸಿಚುಯೇಷನಲ್ಲಿ ಸಕ್ಕರೆನೇ ಅಥವಾ ಸಕ್ಕರೆ ನೀರನ್ನೇ ಕೊಡೋದು ಉತ್ತಮ. ಹೌದು. ಈಗ ಡಯಾಬಿಟಿಸ್ ವಿಚಾರಕ್ಕೆ ಬರ್ತದ್ರೆ, ಈಗ ಕೆಲವೊಬ್ರು ಡಯಾಬಿಟಿಸ್ ಅನ್ನ ತಿನ್ನೋದ್ರಿಂದ ಬರ್ತದೆ, ಮತ್ತೆ ಸಕ್ಕರೆ ಜಾಸ್ತಿ ಸೇವನೆ ಮಾಡೋದ್ರಿಂದ ಬರ್ತದೆ ಒಂದು ಮಿತ್ ಇದೆ. ಸೊ ಇದೆಷ್ಟು ಸರಿ ಸರ್ ನಿಮ್ಮ ಪ್ರಕಾರ? ಸಕ್ಕರೆ ತಿಂದ ತಕ್ಷಣ ಬರೋದಿಲ್ಲ ಸಕ್ಕರೆ ಕಾಯಿಲೆ. ಆದರೆ ಈ ಸಕ್ಕರೆ ಮತ್ತು ರಿಫೈನ್ ಕಾರ್ಬೋಹೈಡ್ರೇಟ್ಸ್ ಇದೆಯಾ, ಇದು ನಾವು ಯಾವಾಗಲೂ ಅದನ್ನು ಪದೇ ಸೇವಿಸ್ತಾ ಹಲವು ವರ್ಷಗಳ ಕಾಲ ಸೇವಿಸ್ತಾ ಇದ್ದಾಗ ಅದು ನಮ್ಮ ಇಂಟೆಸ್ಟೈನಲ್ಲಿರೋ ಬ್ಯಾಕ್ಟೀರಿಯಾಗಳಿದ್ದಾವೆ, ಅದರಲ್ಲಿ ನಮಗೆ ಒಳ್ಳೆತು ಮಾಡುವಂತಹ ಒಂದಷ್ಟು ಬ್ಯಾಕ್ಟೀರಿಯಾಗಳಿದ್ದಾವೆ. ಆ ಬ್ಯಾಕ್ಟೀರಿಯಾಗಳಿಗೆ ಇದು ತೊಂದರೆ ಕೊಡುತ್ತೆ ಶುಗರ್. ಅದ್ರ ಜೊತೆಗೆ ನಮಗೆ ಕೆಡುಕು ಮಾಡುವಂತಹ ಬ್ಯಾಕ್ಟೀರಿಯಾಗಳಿಗೆ ಇದು ಬೂಸ್ಟ್ ಮಾಡುತ್ತೆ, ಅವುಗಳನ್ನ ಗ್ರೌತ್ ಆಗಿ ಹೋಗಿ ಮಾಡುತ್ತೆ. ಉದಾಹರಣೆಗೆ ನಮ್ಮ ಇಂಟೆಸ್ಟೈನಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ ಅಂತ ಇದೆ, ಅವನ್ನು ಉತ್ಪತ್ತಿ ಮಾಡುತ್ತೆ. ಉದಾಹರಣೆಗೆ ಅಸಿಟಿಕ್ ಆಸಿಡ್, ಪ್ರೊಪಿಯೋನಿಕ್ ಆಸಿಡ್, ಬ್ಯೂಟರಿಕ್ ಆಸಿಡ್, ಇವೆಲ್ಲ ಹೇಗೆ ಕೆಲಸ ಮಾಡುತ್ತೆ ಅಂದರೆ ನಮ್ಮ ಲಿವರ್ ಆರೋಗ್ಯನ ಕಾಪಾಡುತ್ತೆ. ನಮ್ಮ ಇಂಟೆಸ್ಟೈನ್ ಮೊಬಿಲಿಟಿನ ಸ್ವಲ್ಪ ಸ್ಲೋ ಮಾಡಿದಾಗ ಈ ಶುಗರ್ ಸ್ಪೈಕು ಮತ್ತು ಇನ್ಸುಲಿನ್ ಸ್ಪೈಕನ್ನು ಕಮ್ಮಿ ಮಾಡುತ್ತೆ. ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಆರೋಗ್ಯನ ಕಾಪಾಡ್ತಾ ಇದ್ದಾವೆ. ಅಂಥ ಬ್ಯಾಕ್ಟೀರಿಯಾಗಳನ್ನು ಇದು ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ಶುಗರು ಇನ್ನು
ಅದು ನಮ್ಮ ದೇಹ ಸೇರ್ಕೊಂಡು ಆದಮೇಲೆ ಅದು ರಿಫೈನ್ಡ್ ಶುಗರು. ಸೊ ಏನಾಗುತ್ತೆ, ಇನ್ಸುಲಿನ್ ಸ್ಪೈಕ್ ಮಾಡುತ್ತೆ. ಇನ್ಸುಲಿನ್ ಜಾಸ್ತಿ ಆದಷ್ಟು ಏನಾಗುತ್ತೆ, ವಿಸರಲ್ ಫ್ಯಾಟ್ ಡೆಪಾಸಿಟ್ ಆಗುತ್ತೆ. ಸೊ ವಿಸರಲ್ ಫ್ಯಾಟ್ ಡೆಪಾಸಿಟ್ ಆದಷ್ಟು ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಮತ್ತಷ್ಟು ಇನ್ಸುಲಿನ್ ಬೇಕಾಗುತ್ತೆ ನಮಗೆ. ಸೊ ಇನ್ನಷ್ಟು ಇನ್ಸುಲಿನ್ ಸ್ಪೈಕ್ ಆಗುತ್ತೆ ನಾವು ಆಹಾರ ತಿಂದಾಗೆಲ್ಲನೂ. ಸೊ ಅದು ಮತ್ತೆ ಅದು ಏನೋ ವಿಷ ವರ್ತುಲ ಅದು. ಹಾಗಾಗಿನೇ ಅದು ನಮ್ಮ ಈ ಹೊಟ್ಟೆ ಸುತ್ತಮುತ್ತ ಇರೋ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಅದನ್ನು ಕರಗಿಸೋದು ಅದರಿಂದನೇ ಬಹಳ ಕಷ್ಟ. ನಂತರ ಈ ಶುಗರ್ ಏನಿದೆ, ಸೊ ಈ ಶುಗರ್ ಮತ್ತೆ BP ಎರಡು ಏನು ಅವಳಿ ಜವಳಿ ತರ ಇರ್ತದ? ಯಾಕಂದ್ರೆ ಕೆಲವರು ಹೇಳೋ ಪ್ರಕಾರ ಶುಗರ್ ಬಂತು ಅಂದ್ರೆ BP ಬಂದ್ಬಿಡುತ್ತೆ, BP ಬಂದ್ರೆ ಶುಗರ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೂ ಲಿಂಕ್ ಹೆಂಗೆ ಸರ್? ಕರೆಕ್ಟ್. ಏನಾಗುತ್ತೆ ಅಂದರೆ, ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಡಯಾಬಿಟಿಸ್ ಅಲ್ವಾ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಏನಾಗುತ್ತೆ, ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ಲೆವೆಲ್ ಜಾಸ್ತಿ ಆದಾಗ ಅದು ನಮ್ಮ ರಕ್ತನಾಳಗಳನ್ನ ಅಫೆಕ್ಟ್ ಮಾಡುತ್ತೆ. ಸೊ ರೆನಿನ್ ಆಂಜಿಯೋಟೆನ್ಸಿನ್ ಸಿಸ್ಟಮನ್ನು ಕೂಡ ಅದು ಅಫೆಕ್ಟ್ ಮಾಡುತ್ತೆ. ಈಗೆಲ್ಲ ಮಾಡೋದ್ರಿಂದ BP ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಎರಡೂ ಒಂದಕ್ಕೊಂದು ಸಂಬಂಧ ಇದೆ ಎರಡಕ್ಕೂ. ಹೀಗಾಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇದು ಪ್ರಕ್ರಿಯೆ ಮುಂದುವರ್ಸ್ಕೊಂತಾ ಹೋದಾಗ ಒಂದು ದಿವಸ ಡಯಾಬಿಟಿಸ್ ಬರುತ್ತೆ. ಹಾಗೆ ಇನ್ನು ಈಗ BP ಆರ್ ಶುಗರ್ ಎರಡು ಕಾಯಿಲೆನ ಮೆಡಿಸಿನೇ ಮೂಲ ಮಂತ್ರನ ಅಥವಾ ವ್ಯಾಯಾಮ, ಯೋಗ ಇವು ಮುಖಾಂತರ ಕಂಟ್ರೋಲ್ ತರ್ಕೋಬೋದಾ ಹೆಂಗೆ ಸರ್? ಖಂಡಿತ ಇದನ್ನ ನೀವು ಯಾವುದೇ ಸ್ಟೇಜಲ್ಲಿ ಇದ್ರೂ ಇದನ್ನ ರಿವರ್ಸ್ ಮಾಡಬಹುದು. ರಿವರ್ಸ್ ಅಂದ ತಕ್ಷಣ ಇದು ಕಂಪ್ಲೀಟ್ ನೀವು ಮಾತ್ರೆಗಳನ್ನು ನಿಲ್ಲಿಸ್ಬಿಡ್ಬೋದು. ಅಷ್ಟರ ಮಟ್ಟಿಗೆ ನಾವು ರಿವರ್ಸ್ ಮಾಡಬಹುದು. ಇಟ್ ಈಸ್ ಓನ್ಲಿ ಫಂಕ್ಷನಲ್ ರಿವರ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಪರ್ಮನೆಂಟ್ ಅಲ್ಲ. ಯಾವಾಗಲಾದ್ರೂ ನಿಮಗೆ ಮತ್ತೆ ಇದು ನೀವು ನೀವು ಡಯಾಬಿಟಿಕ್ ಸ್ಟೇಜ್ಗೆ ಹೋಗಬಹುದು. ಆ ಸಂದರ್ಭದಲ್ಲಿ ನೀವು ಮತ್ತೆ ಮಾತನ್ನ ರೀಇಂಟ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಅದು ಒಂದು. ಸೊ ಇನ್ನೊಂದೇನು ಅಂದರೆ, ನಾವು ಡಯಾಬಿಟಿಸನ್ನು ಸಾಧ್ಯವಾದಷ್ಟು ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲೇ ನಾವು ಅದನ್ನು ಡೀಲ್ ಮಾಡಿದರೆ ನಮಗೆ ಡಯಾಬಿಟಿಸೇ ಬರೋದಿಲ್ಲ. ಅದರಿಂದ ಬೇರೆ ಹಲವಾರು ರೀತಿಯ ಆರೋಗ್ಯದ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಅದನ್ನು ಆ ಸ್ಟೇಜಲ್ಲೇ ನಾವು ಕಂಟ್ರೋಲ್ ಮಾಡಿದಾಗ. ಅಂದರೆ ಈಗ ತುಂಬ ಹೆವಿಯಾಗಿ ಶುಗರ್ ರೈಸ್ ಆಯಿತು ಅಂತಂದರೆ ಯಾವ ಪಾರ್ಟ್ಗೆ, ಅಂದರೆ ದೇಹದ ಯಾವ ಪಾರ್ಟ್ಗೆ ತೊಂದರೆ ಕೊಡುತ್ತೆ ಅಂತ? ಅದು ಇಡೀ ದೇಹದ ಪ್ರತಿಯೊಂದು ಭಾಗಕ್ಕೂ ಅದು ತೊಂದರೆ ಕೊಡುತ್ತೆ. ನರಗಳಿಗೆ ಅತಿ ಹೆಚ್ಚು. ಸೊ ನರಗಳಿಗೆ ಬೇಕಾಗಿರುವಂಥ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ. ಈ ನರ ಒಂಥರ ಜೋಮ್ ಬರುತ್ತೆ, ಪಿನ್ ಚುಚ್ಚಿದಂಗೆ ಆಗುತ್ತೆ. ಇಟ್ ಈಸ್ ಅ ಕ್ರೈಂಗ್ ಆಫ್ ನರ್ವ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಶುರುವಾಗುತ್ತೆ. ಪ್ರತಿಯೊಂದು ಆರ್ಗನ್ನನ್ನು ಅದು ಅಫೆಕ್ಟ್ ಮಾಡುತ್ತೆ. ಮುಖ್ಯವಾಗಿ ಈ ಪ್ರೀ ಡಯಾಬಿಟಿಸ್ ಸ್ಟೇಜ್ನ ತಿಳ್ಕೊಳ್ಳೋದಂಗೆ, ಸಿಂಪ್ಟಮ್ಸ್ ಹೇಗೆ ಕಾಣುತ್ತೆ ಅಂತ ಮನುಷ್ಯನಿಗೆ? ಪ್ರೀ ಡಯಾಬಿಟಿಸು ನಾನು ಮೊದಲೇ ಹೇಳ್ದಾಗೆ, ಹೊಟ್ಟೆ ಇತ್ತು ಅಂದ್ರೆ ನೀವು ಅವ್ರನ್ನ ಪ್ರೀ ಡಯಾಬಿಟಿಕ್ ಅಂತಲೇ ಕನ್ಸಿಡರ್ ನಾವು ನೋಡ್ಬೇಕಾಗಿರೋದು ಹೊಟ್ಟೆ ನೋಡಿದ ತಕ್ಷಣ ಹೇಳ್ಬೋದು. ಎರಡನೇದು ಇನ್ಸುಲಿನ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ HOMA-IR ಅಂತ ಎಲ್ಲ ಪರೀಕ್ಷೆ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ಅವೆಲ್ಲ ಸಹಾಯ ಮಾಡುತ್ತೆ. ಸೊ ನಾವು ಡಯಾಬಿಟಿಸ್ ಬ್ಲಡ್ ಶುಗರ್ ಬ್ಲಡ್ಡಲ್ಲಿ ಇರೋ ಪ್ಯಾರಾಮೀಟರ್ಸನ್ನ ನೋಡಿ ಡಯಾಗ್ನೋಸ್ ಮಾಡೋರು ಕಾಯಬಾರ್ದು. ಸಿಂಪ್ಟಮ್ ನಾವು ನೋಡ್ತಿದ್ದಂಗೆ ಸಿಂಪ್ಟಮ್ಸಲ್ಲೇ ಡಯಾಗ್ನೋಸ್ ಮಾಡಿಬಿಡ್ಬೇಕು. ಲ್ಯಾಬ್ರೇಟರಿ ಫೈಂಡಿಂಗ್ಸ್ವರೆಗೂ ನಾವು ಕಾಯಕ್ಕೆ ಹೋಗಬಾರ್ದು. ಅದನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ. ಮುಖ್ಯವಾಗಿ ಆಹಾರ ವಿಚಾರಕ್ಕೆ ಬರೋದಾದ್ರೆ ಸರ್, ಡಯಾಬಿಟಿಕ್ ಕಂಟ್ರೋಲ್ ತರೋದಕ್ಕೆ ಯಾವ ಆಹಾರ ತಗೊಂಡ್ರೆ ಒಳ್ಳೆಯದು? ಡಯಾಬಿಟಿಸ್ಗೆ ಅತಿ ಮುಖ್ಯವಾಗಿ ನಾವು ಹೈ ಪ್ರೋಟೀನ್ ಡಯಟನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವತ್ತಿನ ದಿನ ತುಂಬ ಜನ ವೆಜಿಟೇರಿಯನ್ಸ್ ಆಗಿರೋದ್ರಿಂದ, ಈವನ್ ನಾನ್ ವೆಜ್ ತಿನ್ನೋರು ಕೂಡ ಬಹುತೇಕ ಸಮಯದಲ್ಲಿ ಅವರು ವೆಜಿಟೇರಿಯನ್ ಫುಡ್ಡನ್ನೇ ತಿನ್ನೋದು, ನಾನ್ ವೆಜ್ ಕೂಡ ಅಪರೂಪಕ್ಕೆ ತಿಂತಾರೆ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ನಮ್ಮ ವೆಜಿಟೇರಿಯನ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳೋದಾದರೆ ಕಾಳುಗಳು, ಬೇಳೆಕಾಳುಗಳು, ಎಲ್ಲ ಥರದ ಬೇಳೆಗಳು, ಉದ್ದಿನ ಬೇಳೆ, ಕಡಲೆಬೇಳೆ, ಮತ್ತು ಸೋಯಾಬೀನ್, ಹೆಸರು ಕಾಳು, ಕಡಲೆಕಾಳು, ಇವುಗಳನ್ನು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಬಳಸ್ಕೋಬೇಕು. ಎರಡನೇದು, ನಾವು ಹಾಲಿನಿಂದ ಬರುವಂತಹ ಒಂದು ಹೈ ಪ್ರೋಟೀನ್ ಉತ್ಪನ್ನ ಏನು ಅಂತಂದರೆ ಪನ್ನೀರನ್ನು ಬಳಸಬಹುದು, ಅಥವಾ ವೇ ಪ್ರೋಟೀನ್ ಸಪ್ಲಿಮೆಂಟನ್ನು ತಗೋಬಹುದು. ಸೊ ಹೀಗೆ ಇದನ್ನು ಮಾಡ್ಕೋಬೋದು. ಮತ್ತು ನಾವು ಕಾರ್ಬೋಹೈಡ್ರೇಟ್ಸನ್ನು ಸಾಧ್ಯವಾದಷ್ಟು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಂದರೆ ಹೋಲ್ ಗ್ರೈನ್ಸ್. ಈಗ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಏನು ಮೈದಾ, ಅದು ಮೇಲ್ಗಡೆ ಇರೋ ಸಿಪ್ಪೆ ಇದನ್ನೆಲ್ಲ ತೆಗೆದು ಒಳಗಡೆ ಇರೋ ವೈಟ್ ಇದು ಮಾತ್ರ ಮಾಡ್ತಾರೆ. ಅದರಲ್ಲಿ ಅದು ರಿಫೈನ್ಡ್ ಕಾರ್ಬೋಹೈಡ್ರೇಟ್. ಅಂಥ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸನ್ನು ನಾವು ಬಳಸಬಾರ್ದು. ಸಾಧ್ಯವಾದಷ್ಟು ಇಡೀ ಗೋಧಿ ಹಿಟ್ಟನ್ನೇ ಬಳಸಬೇಕು, ಅಥವಾ ಇಡೀ ಕಾಳುಗಳನ್ನು ಪೂರ್ತಿ
ಕಾಳಿನ ಎಲ್ಲ ಮೇಲ್ಗಡೆ ಎಲ್ಲ ಪದರಗಳನ್ನು ಎಲ್ಲ ಸೇರಿಸಿ ನಾವು ಬಳಸ್ಕೋಬೇಕು. ಅಂಥ ಸಂದರ್ಭದಲ್ಲಿ ನಮಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಸಿಗುತ್ತೆ. ಸೊ ಅದು ಕೂಡ ನಮಗೆ ಸಹಾಯ ಮಾಡುತ್ತೆ. ಮತ್ತು ನಾವು ಫ್ಯಾಟಿ ಆಯಿಲ್ ವಿಷಯಕ್ಕೆ ಬಂದಾಗ ಸ್ವಲ್ಪ ಒಮೆಗಾ 3 ಜಾಸ್ತಿ ಇರುವಂಥ ಆಹಾರನ ಬಳಸ್ಕೋಬೇಕು. ಈ ಒಮೆಗಾ 3 ಹೆಚ್ಚಾಗಿರುವಂಥ ಆಹಾರಗಳನ್ನ ನಾವು ಬಳಸಿದರೆ ಅದು ನಮ್ಮ ಇನ್ಫ್ಲಮೇಷನ್ ಲೆವೆಲ್ನ ಕಡಿಮೆ ಆಗುತ್ತೆ. ಉದಾಹರಣೆಗೆ ಒಮೆಗಾ 3ಗೆ ಈ ಅಗಸಿ ಬೀಜ, ಫ್ಲಾಕ್ಸ್ ಸೀಡ್ಸು, ಚಿಯಾ ಸೀಡ್ಸ್ ಅಂದರೆ ಕಾಮಕಸ್ತೂರಿ, ಗೋಣಿ ಸೊಪ್ಪು, ಈ ಥರ ಆಹಾರಗಳ ಇದರಲ್ಲಿ ಸೊಪ್ಪು ಇದರಲ್ಲಿ ಒಮೆಗಾ 3 ಇದು ಜಾಸ್ತಿ ಇರುತ್ತೆ. ಬಟ್ ಆದಾಗ್ಯೂ ಆ ಒಮೆಗಾ 3 ಇರೋದು ಅದು ALA ಅಂತ. ಸೊ ನಮಗೆ ಬೇಕಾಗಿರೋದು EPA ಮತ್ತು DHA ಅನ್ನೋ ಒಮೆಗಾ 3 ಫ್ಯಾಟಿ ಆಸಿಡ್ಸು. ಇದು ನಮ್ಮ ದೇಹದಲ್ಲಿ ಕನ್ವರ್ಟ್ ಆಗುತ್ತೆ. ALA ಇಂದ EPA ಮತ್ತು DHA ಆಗಿ ಕನ್ವರ್ಟ್ ಆಗುತ್ತೆ. ಎಷ್ಟು ಮಟ್ಟಿಗೆ ಅಂದರೆ ಒಂದು 10% ನಾವು ಅದರ ಏನು ಸೇವನೆ ಮಾಡಿರ್ತೀರೋ ಅಷ್ಟು ಮಾತ್ರ ಕನ್ವರ್ಟ್ ಆಗುತ್ತೆ. ಸೊ ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ನಾವು ಒಮೆಗಾ 3 ಇಂದ ತುಂಬ ಸಸ್ಯಾಹಾರಿ ಆದವರು ಒಮೆಗಾ 3 ಡಿಫಿಷಿಯನ್ಸಿ ತುಂಬ ಇರುತ್ತೆ. ಸೊ ಅಂತ ಫಿಶಲ್ಲಿ ಇರುತ್ತೆ. ಒಮೆಗಾ 3 ಯಥೇಚ್ಛವಾಗಿ ಫಿಶಲ್ಲಿ ಇರುತ್ತೆ. ಬಟ್ ಫಿಶ್ ತಿಂದೇ ಇರೋಂಥವ್ರಿಗೆ ಈ ಒಮೆಗಾ 3 ಡಿಫಿಷಿಯನ್ಸಿ ಇರುತ್ತೆ. ಅಂಥವರು ಸಪ್ಲಿಮೆಂಟ್ಸನ್ನು ತಗೊಳ್ಳೋದು ಒಂದು ಕನ್ಸಿಡರ್ ಮಾಡಬಹುದು. ಅದರಲ್ಲಿ ಸಸ್ಯಾಹಾರಿ ಸಪ್ಲಿಮೆಂಟು ಅಂತ ಹೇಳೋದಾದರೆ ಈ ಆಲ್ಗಲ್ DHA ಅಂತ ಬರುತ್ತೆ ಸಪ್ಲಿಮೆಂಟ್. ಅದು ಸಸ್ಯಾಹಾರಿ ಸಪ್ಲಿಮೆಂಟು, ಅದನ್ನು ತಗೋಬಹುದು. ಅದು ತಗೊಳ್ಳೋದ್ರಿಂದ ಅದು ನಮ್ಮ ದೇಹದ ಇನ್ಫ್ಲಮೇಷನನ್ನು ಕಡಿಮೆ ಮಾಡುತ್ತೆ. ಸೊ ಈ ರೀತಿಯ ಆಹಾರಗಳನ್ನು ನಾವು ಸಮತೋಲನ ಮಾಡಿಕೊಂಡಾಗ ನಾವು ಡಯಾಬಿಟೀಸ್ ಅಷ್ಟೇ ಅಲ್ಲ, ನಮ್ಮ ಮೊಣಕಾಲುಗಳು ನೋವು ಅಥವಾ ಜಾಯಿಂಟ್ಸ್ ಸಂಬಂಧಪಟ್ಟ ತೊಂದರೆಗಳನ್ನು ಎಲ್ಲದಕ್ಕೂ ನಾವು ಒಂದು ಪರಿಹಾರ ಹುಡ್ಕೋಬೋದು.